ದೇವಪ್ಪ. ಮಾವರ ಅವರು ಜಳಕಕ್ಕೆ ಹೋಗ್ಯಾರ್ರಿ. ಕಿಶೋರ ಕಿಶೋರ. ಅಜ್ಜ. ಏನಿಲ್ಲ, ಅವ ನಿಮ್ಮ ಅಣ್ಣಗೆ ಫೋನ್ ಮಾಡಿ ಯಾವಾಗ ಬರ್ತಾನ ಊರಿಗೆ ಏನು ಕೇಳು ಒಂದಿಟ್ಟು. ಯಾಕಜ್ಜ? ಅವಂದು ನಿಂದು ಮದುವೆ ಮಾಡ್ಬೇಕಲ್ಲ, ಮತ್ತು ನಿನಗ ನಿಮ್ಮ ತಾಯಿದ ಅಣ್ಣನ ಮಗಳಂತಂದು ಫಿಕ್ಸ್ ಮಾಡ್ಯಾರ. ಮತ್ತು ಮುಗಿತು ನಿಂದು. ಈಗ ನಿಮ್ಮ ಅಣ್ಣಗನು ಈ ಊರಿನ ಗೌಡ್ರದಾರಲ್ಲ. ಯಾರಜ್ಜ ಈ ಊರಿನ ಗೌಡ್ರು? ನಾವು ಗೌಡ್ರ? ಏಯ್ ಸುಳೆ ಮಗನ, ಅವಲೇ ಬಸನಗೌಡ. ಅವನ ಮಗಳಿಗೆ ಅವಳ ಮಗಳನ್ನ ನಿಮ್ಮ ಅಣ್ಣಗೆ ತೊಗೋಬೇಕಂತ ಮಾಡೀವಿ ನಾವು. ಅಜ್ಜ ಯಾಕ್ಲೆ ನೀ ಯಾಕಿಷ್ಟು ಗಾಬರಿಗೆ? ಏನಾತ? ಅಜ್ಜ ಏನಿಲ್ಲ, ಅದು ಅವರು ಬಸವನಗೌಡ್ರ ಮಗಳ ಏನು? ಅವ್ರಿಗಿನ್ನೂ ಅವ್ರು ಯಾರ್ಯಾರ ಬೇರೆ ಅದಾರ ಅವ್ರ ಮನ್ಯಾಗ, ಅವ್ರ ಮಗಳು ತೊಗೊಳಕತ್ತೀಯ ಅಣ್ಣಗಂತ. ಯಾವ ಗೊತ್ತು? ಈಗ ಯಾರು ಮದ್ವೆಗೆ ರೆಡಿ ಅದಾರ ಅವ್ರ ಮಗಳನ್ನ ತೊಗೊಂಡಾರ ನಾವೀಗ. ಯಾಕ ಏನಾತ? ಅಜ್ಜ ಅದು ಅದು ಅವಂಗ ಹೇಳಿ ಕಳ್ಸೀನಿ. ಇವಂಗ ಚೆನ್ನ್ಯಾಗ ಬಂದಂದ್ರೆ ಎಲ್ಲಾನು ವಿವರವಾಗಿ ಹೇಳ್ತಾನ. ನನಗೆ ಅವ ಮುದುಕ ಅವತ್ತು ಅವ್ರ ಮನ್ಯಾಗ ಅದಾನಲ್ಲ ಆತ, ಅವ ಒಬ್ಬನ ಪರಿಚಯ. ಮೊದ್ಲಿಂದ ಅವ ನನ್ನ ಶತ್ರುನ. ನನಗೆ ಈಗಲ್ಲ, ಅವಾಗ ಮೊದ್ಲು ನಾ ಕಲ್ಕ್ವಾರಿ ಮಾಡ್ದಾಗನು ನನಗೆ ಈ ಬಸವನಗೌಡನ ಅಪ್ಪ ಜೀವತ್ತಿಂದ ಈಗ ಜೀವ ತಿನ್ನಕತ್ತಾನ. ಏನು ಮಾಡಲಿ ಅನ್ನಂಗಾಗೈತೆ ನನಗೆ. ಇವನ್ ಹೆಂಗಾರ ಮಾಡಿ ಮತ್ತೆ ಬಗ್ಗಿ ಬಡಿಬೇಕಲ್ಲ, ನಮ್ಮನ್ನು ಏನು ಮಾಡಿಸಿ ಕೊಡ್ವಲ್ಲ. ತಂದೊಂದ ಕಬ್ಬಿನ ಫ್ಯಾಕ್ಟ್ರಿ ಇರ್ಬೇಕಂತಾನ. ನಾವು ಮಾಡಿದ ಕಬ್ಬಿನ ಫ್ಯಾಕ್ಟ್ರಿ ಏನೋ ಎಲ್ಲ ವಾತಾವರಣ ಹಾಳು ಮಾಡುತ್ತಂತ. ಅದಕ್ಕೆ ಕಂಪ್ಲೇಂಟ್ ಕೊಟ್ಟು ನಮ್ಮ ಕಬ್ಬಿನ ಫ್ಯಾಕ್ಟ್ರಿನೂ ಮುಚ್ಚಾನ. ಏನು ಮಾಡಲಿ ಇವನಿಗೆ ಬಸವನಗೌಡಗೆ ಅನ್ನಂಗಾಗೈತೆ ನನಗೆ. ಅಪ್ಪಾರ ನಿಂದ ಕಾಯಕತ್ತಿದ್ದಿಲ್ಲೇ ಚೆನ್ನ. ಯಾಕ್ಲಿ ಇಟ್ಟೊತ್ತು ಮಾಡ್ದಿ ಚೆನ್ನಪ್ಪ? ಅಲ್ರಿ ಅಪ್ಪಾರ, ನಾವೂ ಏಟು ಗೊತ್ತಾ ಆಟ ಗೊತ್ತು. ಹೆಣ್ಮಕ್ಳ ಬಗ್ಗೆ ಎಲ್ಲ ತಿಳ್ಕೊಬೇಕಂದ್ರೆ ಒಂದಿಟ್ಟು ಹೊತ್ತಾಗುತ್ತೆ ರೀ. ಮತ್ತು ನಾನು ನನ್ನ ಹೆಂಡತಿನ ಅವ್ರ ಮನೆ ಹತ್ರ ಕಳಿಸಿ ಎಲ್ಲ ಹೆಣ್ಮಕ್ಳದ್ದು ವಿಷಯ ಬಾಯ್ಬಿಡಂಗೆ ಮಾಡಿ ಮತ್ತು ಬರ್ಬೇಕಂದ್ರೆ ಹೊತ್ತಾತ್ರಿ. ಒಂದಿಟ್ಟು ಬೇಸರ ಮಾಡ್ಕೊಬೇಡ್ರಿ. ಯಪ್ಪ, ರೂಪ ಮಾತ್ರ ಆಗಲ್ದೇ ಇರ್ಲಪ್ಪ. ನಾನು ರೂಪನ್ನ ಲವ್ ಮಾಡಕತ್ತಿರೋ ವಿಷಯ ಅಜ್ಜಿಗೆ ಹೇಳ್ಬಿಡ್ಲ. ಹೆಂಗೋ ಅವ್ರ ಮನೆಗಿಂದ ಹೆಣ್ಣು ತೊಗೋಬೇಕಂತಾರಲ್ಲ, ಆದ್ರೆ ಅವರು ರೂಪನ ಕೊಡಲ್ಲ ಅಲ್ಲಿ. ಈಗ ಏನು ಕರ್ಮಗುರು ಇದು. ರೂಪನ್ ತಂಟೆಗೆ ಮಾತ್ರ ಬರಲಿಲ್ಲ ಅಂದ್ರೆ ಚಲೋಪ್ಪ. ಅಣ್ಣಗೆ ರೂಪನ ನಾನಾ ವಯಸ್ಸಿನಾಗ ಇಷ್ಟು ದೊಡ್ಡವಾದೀನಿ, ಇನ್ನು ರೂಪ ಭಾಳ ಸಣ್ಣಕ್ಕೆ ಅಕ್ಕಳ. ಅಪ್ಪರ ಈಗ ಅವ್ರ ಮನ್ಯಾಗ ಹೆಣ್ಮಕ್ಳೇನ ಭಾಳ ಮಂದಿ ಅದಾರ ರೀ. ಆದ್ರೆ ಮದ್ವೆ ವಯಸ್ಸಿಗೆ ಬಂದಿರೋರು ಸದ್ಯಕ್ಕೆ ಇಬ್ಬರ ರೀ. ಅವ್ರಿಬ್ಬರದು ಮದ್ವೆ ಫಿಕ್ಸ್ ಆಗ್ಬಿಟ್ಟೈತ್ರಿ. ಈಗ ಒಬ್ಬಾಕಿ ಅವ ಈಶನ್ಗೌಡ ಅದಾನಲ್ರಿ, ಈಶನ್ಗೌಡನ ಮಗಳನ್ನ ನಮ್ಮೂರು ಗೌಡ್ರ ಅದಾರಲ್ರಿ ಇವರು ಮಲ್ಲಯ್ಯಜ್ಜರ ಮಗ ಅದಾನಲ್ರಿ ಡಾಕ್ಟ್ರ್, ಅವ್ನು ಕೊಟ್ಟಾರಂತ್ರಿ ಆಗಲೇ. ಈಗ ಇನ್ನೊಂದು ಹುಡುಗಿ ಐತ್ರಿ, ಬಸವನಗೌಡನ ಮಗಳ ಐತ್ರಿ. ಆದ್ರೆ ಅದು ಇನ್ನ ಈಗ ಸೆಕೆಂಡ್ ಇಯರ್ ಓದ್ತಾಳ್ರಿ. ನಮ್ಮ ಈತದನಲ್ರಿ ನಮ್ಮ ಕಿಶನ್, ಅವ್ರ ಕಾಲೇಜ್ನಾಗ ಆಕಿ ಓದ್ತಾಳ್ರಿ. ಗೊತ್ತಿರುತ್ತೆ ನೋಡ್ರಿ. ರೂಪ ಗೊತ್ತೇನಪ್ಪ ನಿನಗೆ ಕಿಶನ? ಅಜ್ಜರ ನನ್ನ ಹೆಸರು ಕಿಶೋರ ರೀ. ಕಿಶನ ಅಲ್ಲ. ಎಲ್ಲ ಒಂದ ಬಿಡಾಯಪ್ಪ. ಕೃಷ್ಣ ಅಂದ್ರೂ ಒಂದ, ಕಿಶೋರ ಅಂದ್ರೂ ಒಂದನ, ಕಿಶನ ಅಂದ್ರೂ ಒಂದನ ಅಲ್ಪಪ್ಪ. ಹ್ಞೂ, ಅವರು ನಮ್ಮ ಕಾಲೇಜ್ನಾಗ ಓದ್ತಾಳ್ರಿ, ಬಸವನಗೌಡ್ರ ಮಗಳು. ಅಜ್ಜರ ಆಕೆ ಹೆಸರು ರೂಪಾ ಅಂತ ಹೇಳ್ರಿ. ಈಗ ಅದ ಹುಡುಗಿ ನೋಡ್ರಿ ಈಗಿರೋದು. ಬಿಟ್ರೆ ಮತ್ತೆ ಇನ್ಯಾರು ಇಲ್ಲ ಅವ್ರ ಮನ್ಯಾಗ. ಇನ್ನೊಂದು ಐತಿ, ಅದು ಇಂದು ಅಂತಂದು ಅದು ಸಾಣದೈತಿ. ಆದ್ರಿ ಇನ್ಯಾರು ಇಲ್ಲ. ಆತ್ ತಗೋ. ಹೆಂಗೂ ನಮ್ಮ ಕಿಶೋರ್ಗ ನಮ್ಮ ಸೊಸೆ ಅದಳಲ್ಲ, ಅವರು ಅಣ್ಣನ ಮಗನ್ನ ತೊಗೋಬೇಕಂತ ಅನ್ಕೊಂಡೀವಿ. ಇನ್ನು ನಮ್ಮ ದೊಡ್ಡತ್ತಗ ಸಾಫ್ಟ್ವೇರ್ ಇಂಜಿನಿಯರ್ಗೆ ಬಸವನಗೌಡನ ಮಗಳನ್ನ ಕೇಳೋಣ ಬಾ ಅಂತೀನಿ. ಆತು, ಅಲ್ಲಿ ಹೋಗು, ನಮ್ಮ ದೇವಪ್ಪಗೆ ಹೇಳ್ತೀನಿ ಜಳಕ ಮಾಡ್ಕತ್ತಾನಂತ. ಅವ ನಿನಗೆ ರೊಕ್ಕ ಕೊಡ್ತಾನ. ನಾ ವಿಚಾರ ಮಾಡಿದ್ದನ್ನ ಯಾರ ಮುಂದೆ ಬಾಯ್ ಬಿಡ್ಬೇಡ, ಹೇಳಿ ನೋಡು. ಇಲ್ರಿ ಬುದ್ಧಿಯರ, ಹಂಗೇನಿಲ್ರಿ ಬುದ್ಧಿಯರ. ಅಜ್ಜ ಏನ್ಲಾ? ಅಲ್ಲಜ್ಜ, ಆಕಿ ರೂಪಾ ನಮ್ಮ ಕಾಲೇಜ್ನಾಗ ಓದ್ತಾಳ, ಈಗ ಸೆಕೆಂಡ್ ಇಯರ್. ಆಕಿ ಅಣ್ಣಗ ಭಾಳ ಸಣ್ಣಕ್ಕಾಗಲ್ಲನ ಅಜ್ಜ. ನೋಡು, ಏನು ಮಾಡಬೇಕು ಏನು ಮಾಡಬಾರ್ದು ನಂಗೆ ಗೊತ್ತೈತಿ. ಈಗ ನಿನಗಂಕರು ಹುಡುಗಿ ಫಿಕ್ಸ್ ಆಗಿಲ್ಲ, ಮುಗಿದೋತು. ಹೋಗು, ಅಲ್ಲಿ ಫೋನ್ ಮಾಡೋದಿಲ್ಲ ಅಂತ, ಮಾತಾಡೋದಿಲ್ಲ ಅಂತ. ಆಕಿ ನೋಡಿದ್ರೆ ಗೋಳಾಡ್ತಾಳೆ ನಿಮ್ಮ ಅತ್ತಿ. ಹೋಗ ಅಲ್ಲಿ ಫೋನ್ ಮಾಡಿ ಮಾತಾಡ, ಇಲ್ಲಿ ಬಂದು ನಾನು ಮಾತಾಡಕ. ಅಪ್ಪ ಕರೆದ್ರಲ್ಲ? ಬಸವನಗೌಡನ ಮಗಳು ಅದಾಳಂತ್ಲೇ, ಆದ್ರೆ ಸಾಣದೈತಿನ ವಯಸ್ಸು, ಕೊಡ್ಬೇಕಲ್ಲ.
ಅದಕ್ಕೆ ಮೊದ್ಲು ನಿನ್ನ ಮಗ್ಗ ಅಲ್ಲಿ ಕೆಲಸ ಬಿಟ್ಟು ಬಾ ಅಂತ ಹೇಳು. ನಮ್ದ ಇಲ್ಲಿ ಕೋಟ್ಯಾಂತರ ರೂಪಾಯಿ ಆಸ್ತಿ ಕೊಳ್ಯಾಕತ್ತೈತಿ. ನಾವೇನಾರ ಈ ಪ್ರಾಜೆಕ್ಟ್ ಏನಾರ ಸಕ್ಸಸ್ ಆತಂದ್ರ ನಿನ್ನ ಹಿಡಿಯೋರ ಇರೋದಿಲ್ಲ. ಹೇಳಿ ನೋಡು, ಕರ್ಸ್ ನಿನ್ನ ಮಗನ ಮೊದ್ಲ. ಹ್ಞೂ ಅಪ್ಪ ಆತ ಕರೆಸ್ತೀನಿ, ಈಗ ಫೋನ್ ಮಾಡಿ ಕರೆಸ್ತೀನಿ. ಕೆಲಸ ಬಿಟ್ಟು ನಿಂತ ಕಾಲ್ ಮೇಲೆ ಬಾ ಅಂತ ಹೇಳ್ತೀನಿ. ಆತಪ್ಪ. ಹೋಲಿ ಮೊದ್ಲು ಹೇಳಿದ ಕೆಲಸ ಮಾಡಿ ಹೋಗ. ಇಲ್ಲ ನಂಗೆ ರೂಪನ್ನ ಮದುವೆ ಆಗ್ಬೇಕು. ನಂಗೆ ರೂಪನ್ ಬಿಟ್ಟು ಬೇರೆ ಯಾರ ಮದುವೆಗೂ ಇಷ್ಟ ಇಲ್ಲ. ಅಪ್ಪ, ಅವ್ವ, ಯಾಕಪ್ಪ ಕಿಶೋರ, ಏನಾತ? ಅವ್ವ, ಅಜ್ಜ ಅಪ್ಪ ಎಲ್ಲಿ ಹೋದ್ರು? ಅವರು ಎಲ್ಲೋದ್ರು ಏನಂತ ನನಗೆ ಎಂದರೆ ಹೇಳೋ ಕರ್ನಪ್ಪ. ಅವ್ರು ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಹೋದ್ರು. ನಾನರಿ ಏನ್ ಮಾಡ್ಬೇಕು ಹೇಳ? ಏನಾತೀಗ? ಯಾಕೆ ಹಂಗೆ ಹೋಗಕತ್ತಿದಿ? ಅವ್ವ ಅವರು ಬಸವನಗೌಡ್ರದಾರಲ್ಲ, ಇವರು ಗೌಡ್ರದಾರಲ್ಲ, ಚನ್ನಬಸವನಗೌಡ್ರು, ಅವ್ರ ಮಗ ಬಸವನಗೌಡ್ರು, ಅವ್ರ ಮಗಳದಳಲ್ಲ ರೂಪ, ಅದ ಸವಿತಾ ಅಂತಿರಲ್ಲ ನೀವೆಲ್ಲರೂ, ದಪ್ಪಗದಾರಲ್ಲ. ಅಯ್ಯಯ್ಯೋ, ಎಷ್ಟು ಪೀಟಿಕೆಲಿ ಅಪ್ಪ, ಏನಾತ್ ಹೇಳ? ಆಕಿ ನಮ್ಮ ಕಾಲೇಜ್ನಾಗ ಓದ್ತಾಳ ರೂಪ. ಆಕಿ ನಾನು ಪ್ರೀತಿ ಮಾಡಕತ್ತಾಳ. ನೀವು ನನಗೆ ಅತ್ತಿ ಮಗಳು ಮಾಡ್ಕೊ ಅನ್ನೋದಕ್ಕೆ ನನಗೆ ಬೇರೆ ದಾರಿ ಇಲ್ದ ನಾನು ಸುಮ್ಮನಿದ್ದೆ. ಆಕಿನೂ ಇನ್ನೂ ಸಣ್ಣಕ್ಕಿದ್ದಾಳಲ್ಲ, ನೀವು ಹೇಳಿದ್ರೆ ಹೇಳ್ಕೊಳ್ಳಿ ಅಂತ ನಾ ಸುಮ್ಮನಿದ್ದೆ. ಅವ್ವ, ಅಣ್ಣಗೆ ತೊಗೊಳಕತ್ತಾರ ಬೇಕಿನ್ನ. ಅವ್ವ, ನಾನು ಆಕಿನ ಲವ್ ಮಾಡಕತ್ತೀನಿ ಬೇ, ನಾವಿಬ್ರು ಲವ್ ಮಾಡಕತ್ತೀವಿ. ನನಗಂಕರು ಆಗಲ್ಲ. ನಾ ಲವ್ ಮಾಡಿರೋ ಹುಡುಗಿನ ಅತ್ತಿಗೆಮ್ಮಂತ ಕರಿಯೋದ? ಅಯ್ಯಯ್ಯೋ, ನಾ ಸತ್ತ ಹೋಗ್ತೀನಿ. ಅವ್ವ ನೀನ ಅಜ್ಜಿಗೆ ಹೇಳ್ಬೇ. ಅಜ್ಜಿ ಒಟ್ಟ ನಮ್ಮ ಯಾರ ಮಾತು ಕೇಳಲ್ಲ. ನೀನ ಹೇಳ್ಬೇ. ಅಯ್ಯಯ್ಯಪ್ಪ, ಈ ಮನ್ಯಾಗ ನನಗೆ ಅಷ್ಟಕ್ಕೊಂದು ಬೆಲೆ ಐತನಪ್ಪ. ನೀನು ಅಯ್ಯೋಯಪ್ಪ, ಈ ಮನ್ಯಾಗ ಗಂಡು ಮಕ್ಳಿಗೆ ಅಷ್ಟ ಬೆಲೆ. ನೀನ ನೋಡ್ತಿಲ್ಲ ನಿಮ್ಮ ತಂಗಿನ ಎಲ್ಲಿಟ್ರ? ಬರ್ತಾ ಹುಡುಗಿ, ನಾನು ಹೋಗಿ ನನ್ನ ಮಗಳ ಮುಖನಾರ ನೋಡಿ ನಾನು 4 ವರ್ಷ ತೊತ್ತಾತು. ಹೆಂಗೈತೆ ನನ್ನ ಕೂಸು ಅಂತ ಗೊತ್ತಿಲ್ಲ. ಅಂಥದ್ರಾಗ ನೀನು ಅಕ್ಕಿ ನಮ್ಮ ಮದುವೆ ಅಕ್ಕನ ನನ್ನ ಮಗ ಅಂತ ನಾನು ನಿಮ್ಮ ಅಜ್ಜನ ಮುಂದೆ ನಿಂತ್ಕೊಂಡು, ಯಪ್ಪ ಸಾಧ್ಯ ಇಲ್ಲಾರ್ದು ಮಾತಪ್ಪ ತಮ್ಮ, ಆಗೋದಿಲ್ಲ. ಅದು ಏನು ಮಾತಾಡ್ತೀಯೋ ನಿಮ್ಮ ಅಪ್ಪನ ಹತ್ರ ನಿಮ್ಮ ಅಜ್ಜನ ಹತ್ರ ನೀನೇ ಮಾತಾಡು. ನೋಡು, ನಿಮ್ಮ ಅಜ್ಜ ನೀನು ಕೊನೆ ಮೊಮ್ಮಗಂತ ಭಾಳ ಪ್ರೀತಿ ನಿನ್ನ ಮ್ಯಾಗನ ಐತಿ. ನೀನ ಹೇಳಿ ಈಗ ಹೋಗಿ ನಾಳೆ ಮಾತುಕತೆ ಮಾಡಿದ್ರಂದ್ರಂತೂ ಯಪ್ಪ ನಾ ಹೇಳಲಾರೆ, ಅದು ಒಂದು ಕಷ್ಟಲೇ. ಹೋಗು. ನಾನು ಹುಡುಕಿ ಹೇಳ್ತೀನಿ. ನನಗೆ ನನ್ನ ಪ್ರೀತಿ ಕಳ್ಕೊಳಕ್ಕೆ ಇಷ್ಟ ಇಲ್ಲ. ಅಷ್ಟು ವರ್ಷದಿಂದ ಲವ್ ಮಾಡಿನಕ್ಕಿನ್ನ ಅದು ಹೆಂಗೆ ಬಿಟ್ಬಿಡ್ತೀನಿ ನಾನು. ಹೋಗ್ತೀನಿ. ಹುಷಾರು, ಮೆಲ್ಕು ಹೋಗು. ಏ ಅಪ್ಪಣ್ಣ, ಮೆಲ್ಕು. ಈಗ ಬಂದೇನವ ಪ್ರೇಮ? ಬೇವ, ಈಗ ಬಂದೆ. ಸುಸ್ತಾಗ್ಬಿಡ್ತು ಅಲ್ಲಿಂದ ಬರೋದ್ರಾಗ. ಬಂದೆ ಪ್ರೇಮ? ಬಂದಿನಿ. ಎಲ್ಲಿ ತಗೊಂಬಂದಲ್ಲ, ತಂದೆನಾ? ಅಯ್ಯಯ್ಯ, ಮರ್ತನೆಲ್ಲ. ಆತು ಬಾ, ಹಂಗ ನಾವಿಬ್ರು ಹೋಗಿ ಅಡ್ಡಾಡ್ಕಂತ ಹೋಗಿ ಎಳ್ನೀರು ಕುಡ್ದು ಬರೋಣಂತ. ಆಮೇಲೆ ಪಿಕ್ಚರ್ ಹೋಗೋಣ. ಯಪ್ಪ, ಈಗಿಂದ ಆಫೀಸಿಂದ ಬಂದಿ ನಾನು. ಎಷ್ಟು ಸುಸ್ತಾದ್ ಗೊತ್ತನ? ಅದ್ರಾಗ ಇವತ್ತ ಮೊದಲೇ ದಿನ. ಹೆಂಗಿತ್ತವ ಮೊದಲೇ ದಿನದ ಕೆಲಸ ಪ್ರೇಮ? ಚಲೋ ಐತವ. ಒಂದಿಷ್ಟು ಡಾಟಾ ಎಂಟ್ರಿ ಮಾಡೋದಿತ್ತು, ಆಮೇಲೆ ಒಂದಿಷ್ಟೆಲ್ಲ ಬಿಲ್ ಜನರೇಟ್ ಮಾಡೋದಿತ್ತು. ಅವೆಲ್ಲ ಕಲ್ತಿದ್ದೆ. ಅದೇನು ಭಾಳ ತ್ರಾಸ ಆಗಲಿಲ್ಲ. ಆದ್ರೆ ಭಾಳ ದಿನದಿಂದ ಒಂದು ವಾರದೆಲ್ಲ ಇದ್ವಲ್ಲ ಕೆಲಸ, ಹಾಗಾಗಿ ಒಂದು ಸ್ವಲ್ಪ ಕಷ್ಟ ಆತಷ್ಟ. ಇಲ್ಲಾಂದಿದ್ರೆ ಇಷ್ಟಕ್ಕೊಂದೇನು ರಗಡಾಗ್ತಿರ್ಲಿಲ್ಲ. ಹೌದನ? ಮತ್ತು ರಗಡ್ ಏನಂತ ಪರಿ ಆಗಿಲ್ಲ ಅಂದ್ರೆ ಹೋಗ್ಬೋಗು ಪಿಕ್ಚರಿಗೆ. ನಿನಗೂ ಒಂದಿಟ್ಟು ಚಲೋ ಅನ್ಸುತ್ತಾ? ಮನ್ಯಾಗ ಇರ್ತಿದ್ದಿ, ಮನಿ ಆಫೀಸು ಚಲೋ ಅನ್ಸೋದಿಲ್ಲ. ಹೋಗು, ನಿಮ್ಮ ಕರಿತಾನ ಅಷ್ಟು. ಎಳ್ನೀರು ಕುಡ್ದು ಚಂದಾಗ ಒಂದು ಪಿಕ್ಚರ್ ನೋಡ್ಕೊಂಡು ಏನಾರ ತಿನ್ಕೊಂಡು ಬಾ. ಹೋರಿ ಕೊಪ್ಪಳಕ್ಕರ, ಯಲಬುರ್ಗಿಗಾರ, ಕುಗ್ನೂರಿಗಾರ ಹೋರಿ. ಯವ್ವ, ನಂಗಂಕರು ಭಾಳ ಅಂದ್ರೆ ಭಾಳ ಸುಸ್ತಾಗೈತಿ. ನಾನಂತೂ ಎಲ್ಲೂ ಹೋಗೋದಿಲ್ಲ. ನನ್ನ ಜೀವ ತಿನ್ಬೇಡ ಆತಾ? ಅಲ್ಲಿ ಪ್ರೇಮ, ನೀನ ಪಾಪ ಎಂಟರ್ಟೈನ್ಮೆಂಟ್ ಏನೂ ಇಲ್ಲ, ಬೇಸರಕತ್ತೈತಿ ಅಂತ ನಿನ್ನೆಲ್ಲ ಅಳಕತ್ತಿದ್ದೆಲ್ಲ. ಅದಕ್ಕೆ ನಾನು ಇವತ್ತು ಟಿಕೆಟು ತೊಗೊಂಬಂಬಿಟ್ಟೀನಿ 2. ಸುಮ್ಮನೆ ವೇಸ್ಟ್ ಹಾಕವ್ ನೋಡು. ಅಯ್ಯೋ ಮಾವ, ನಿಂಗೆ ಯಾರು ಹೇಳಿದ್ರು ಮಾವ ಹಿರಿತನ ಮಾಡಕ? ಸುಮ್ಮನೆ ಏನೋ ಒಂದು ಹೇಳ್ತೀಯಪ್ಪ ನೀನಂತ್ರ. ರೊಕ್ಕ ವೇಸ್ಟ್ ನೋಡೀಗ. ನಾನು ನಿನ್ನೆ ಹೇಳಿದ್ದು ಇವತ್ತು ಕೆಲ್ಸಕ್ಕೆ ಹೋಗಿಲ್ಲನ? ಅದು ಹೆಂಗ ಕೆಲಸ ಮಾಡ್ಕೊಂಡು ಬಂದೆ ನನ್ಗೆ ನಿನ್ನ ಜೊತೆಗೆ ಪಿಕ್ಚರಿಗೆ ಬಾ ಅಂದ್ರೆ ಏನು ಅವಶ್ಯಕತೆ ಇಲ್ಲ. ನೀವು ಒಬ್ಬತ್ತ ಹೋಗಿ ನೋಡ್ಕೊಂಡು ಹೋಗು. ಯಾಕ್ಲೇ ಪ್ರೇಮ, ಏನು ಬಾಯಿಗೆ ಬರುತ್ತೆ ಅದನ್ನ ಮಾತಾಡ್ತೀಯಲ್ಲ? ಮಾವ, ಸಿನಿಮಾಗೆ ಟಿಕೆಟ್ ತಗೊಂಡ್ಬಂದಿಯಾ? ನಮ್ಮ ಸ್ವಾತಿ, 2 ಟಿಕೆಟ್ ತೊಗೊಂಬಂದಿನಿ. ನಿಮ್ಮ ಅಕ್ಕನ ಬೇಸರಕತ್ತಂತ ರಗಳಿ ಮಾಡಿದ್ಲಂತ ಹೇಳಿ ನಾನು ನಮ್ಮ ದೋಸ್ತಿಗೆ ಹೇಳಿ ತೊಗೊಂಬಂದಿನಿ 2 ಟಿಕೆಟ್. ಕರ್ಕೊಂಡು ಹೋದ್ರ ಆತು. ಪಾಪ ಬಂದ್ ಕೂಡಲೇ ಖುಷಿ ಪಡ್ತಾಳ ಅಂತ ನಾನು ಈಗಿನ ಖುಷಿ ಪಡ್ಸಕ್ ಹೋದ್ರ ಈಗ ಪಿಕ್ಚರ್ಗೆ ಬರಲ್ಲ ಅಂತಾಳ. ಇನ್ನೇನು ಮಾಡ್ಬೇಕು ಹೇಳು? 2 ಟಿಕೆಟಿಂದು ರೊಕ್ಕ ಸುಮ್ಮನೆ ಹಾಳಾತ್ ನೋಡು. ಅಯ್ಯೋ ಮಾವ, ನೀವ್ಯಾಕೆ ಹಂಗ ಅನ್ಕೋತೀರಿ? ನಾನದೀನಲ್ಲ, ನನಗೆ ಕೆಟ್ಟ ಬೋರ್ ಹೊಡ್ಯಾಕತ್ತೈತಿ. ಎಷ್ಟಂತ ಫೋನ್ ನೋಡ್ಲಿ, ಎಷ್ಟಂತ ಟಿವಿ ನೋಡ್ಲಿ, ಅದು ನಮ್ಮ ಮನ್ಯಾಗನ ಇಲ್ಲ. ಅಲ್ಲಿ ಹೋಗ್ಬೇಕು ಅತ್ತಿ ಮನೆಗೆ. ಬೇಸರ ಮಾಡ್ಕೋತಾಳ ಅತ್ತಿ. ಮಲ್ಕೋತೀನವ ಒಂದು ಸ್ವಲ್ಪ ಟಿವಿ ಆರ್ಸು, ಮಲ್ಕೋತೀನವ ಟಿವಿ ಆರ್ಸು ಅಂತಾಳ. ಮದ್ಕ ಮಾವ, ಬಾ ಹೋಗಿ ಬರೋಣ. ಹೂನಪ್ಪ ಬಸ್ಸು, ಅಷ್ಟು ಮಾಡ್ಬಿಡ್ರಿ. ಸ್ವಾತಿ ನೀನು ಹೋಗಿ ಬರ್ರಿ, ನಾ ಬೇಕಾರೆ ಅಲ್ಲೇ ಇರ್ತೀನಿ. ಚಿಗವ್ರ ಹತ್ರ ನಾನು ಹೋಗ್ತೀನಿ ಅಲ್ಲೇ. ಈಗೇನು ಬೇಡ.
ಹೌದಾ ಸ್ವಾತಿ? ಸರಿ, ನೀ ರೆಡಿ ಆಗು, ನಾನು ಮುಖ ತಗೊಂಬರ್ತೀನಿ. ಹೋಗಿ ಬಂದ್ಬಿಡೋಣ. 6 ಗಂಟೆಗೆ ಈಗ ಎಷ್ಟಾಗೈತಿ? 5 ಆಗೈತಿ. ನಾವು ಅಲ್ಲಿಗೆ ಹೋಗಕ್ಕೆ ಅರ್ಧ ತಾಸು ಆಗುತ್ತಾಳ. ಬಡಬಡ ರೆಡಿ ಆಗಿ ಹೋಗೋಣ. ಓ ಹಲೋ, ಎಲ್ಲಿ ಹೊಂಟ್ರಿ ಇಬ್ರು? ಹಾ, ನೀವೇನ್ರಿ ಅಕ್ಕಿ ಜೊತೆಗೆ ಹೋಗೋದು ಪಿಕ್ಚರ್ಗೆ? ಇನ್ನೊಂದ್ಸರಿ ಕೇಳಕ್ ಭಾಳ ಚಲೋ ಇತ್ತು. ನೀವೇನ್ರಿ ಅನ್ನ? ಇನ್ನೊಂದ್ಸರಿ ರೀ ಅನ್ನ. ಮಾವ ನೀನೇನಾರ ಲೂಸನ? ಅಯ್ಯ ನೋಡ್ ಮಾವ, ಅವಶ್ಯಕತೆ ಏನಿಲ್ಲ. ನೀನು ಹೋಗ್ಬೇಕಾರೆ ಹೋಗ್ಬರ್ರಿ, ನೋಡ್ಕೋತಾಳ ಆಕೆಲ್ಲ ಅತ್ತಿಯರ್ನ. ನಾನು ಹೋದ್ರ ಅಡಿಗೆ ಯಾರು ಮಾಡ್ತಾರ? ನಿಮ್ಮಪ್ಪ ನೀನು ಮಾಡ್ತೀರೇನ? ನಾನು ಹೋಗ್ಬೇಕಂತ ನೋಡ. ಹೊಕ್ಕಿದ್ರ ನೀನು ನಿಮ್ಮ ಮಾವ ಹೋರಿ, ಇಲ್ಲ ಸ್ವಾತಿ ನಿಮ್ಮ ಮಾವ ಹೋಗ್ತಾರ. ಏನ್ ರೊಕ್ಕ ಏನ್ರ ಗಿಡದಾಗ ಬರ್ತಾವನ, ಹೊಲ್ದಾಗ ಏನ್ರ ಬೆಳಿತಾವ? ನಾವು ಟಿಕೆಟ್ ತಗೊಂಬಂದು ಹಾಳು ಮಾಡಕ್ ರೊಕ್ಕನ? ನೋಡ್ ಬಸ್ಸು, ಕರ್ಕೊಂಡೋಗು. ಯಾರು ಬರ್ತಾರ ನೋಡ ಹೇಳಿ ನಾನು. ಪ್ರೇಮ ಹೋಗಂಗಿದ್ರೆ ನಿಮ್ಮ ಮಾವನ ಜೊತೆಗೆ ಹೋಗು, ಇಲ್ಲ ಅಂದ್ರೆ ಪ್ರೇಮನ್ ಹೋಗಕ್ ಬಿಡ. ನೀ ಎಲ್ಲದಕ್ಕೂ ಅಡ್ಡಗಾಲ ಹಾಕ್ಬೇಡ.